ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಜನ ಪೆಟ್ರೋಲ್ ಉತ್ಪನ್ನಗಳನ್ನ ಸಂಯಮದಿಂದ ಬಳಸುವಂತೆ ಕರೆ ಕೊಟ್ಟಿದ್ದಾರೆ. ಇದು ಈ ಕ್ಷಣದ ಅಗತ್ಯವಾಗಿದೆ ಅಂತ ಒತ್ತಿ ಹೇಳಿದ್ದಾರೆ. ಯುದ್ಧದ ದುಷ್ಪರಿಣಾಮದಿಂದ ಜನರನ್ನ ರಕ್ಷಿಸಲು ಕೇಂದ್ರವು ಪ್ರಯತ್ನ ಮಾಡ್ತಿದೆ ಅಂತ ಮೋದಿ ಹೇಳಿದ್ದಾರೆ. ಮತ್ತು ಸವಾಲುಗಳನ್ನ ಎದುರಿಸಲು ಮತ್ತು ದೇಶಕ್ಕೆ ಸಹಾಯ ಮಾಡಲು ನಾಗರಿಕರು ಕ್ರಮ ಕೈಗೊಳ್ಳಬೇಕೆಂದು ಕರೆ ಕೊಟ್ಟಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ತೆಲಂಗಾಣ ಬಿಜೆಪಿ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ನರೇಂದ್ರ ಮೋದಿ ಅವರು, ನಾವು ಆಮದು ಮಾಡಿಕೊಂಡ ಪೆಟ್ರೋಲ್ ಉತ್ಪನ್ನಗಳನ್ನ ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಬಳಸಬೇಕಾಗಿದೆ. ನಗರಗಳಲ್ಲಿ ಮೆಟ್ರೋ ರೈಲು ಸೇವೆಗಳನ್ನ ಬಳಸುವುದು, ಕಾರ್ ಪೂಲಿಂಗ್, ಇವಿಗಳ ಗರಿಷ್ಠ ಬಳಕೆ, ಪಾರ್ಸೆಲ್ಗಳನ್ನ ಕಳುಹಿಸಲು ರೈಲ್ವೆ ಸೇವೆಗಳನ್ನ ಬಳಸುವುದು, ವರ್ಕ್ ಫ್ರಮ್ ಹೋಮ್, ಇದು ವಿದೇಶಿ ವಿನಿಮಯವನ್ನ ಉಳಿಸುವುದಲ್ಲದೆ ಯುದ್ಧದ ಪ್ರತಿಕೂಲ ಪರಿಣಾಮಗಳನ್ನ ಕಡಿಮೆ ಮಾಡುತ್ತದೆ ಅಂತ ಹೇಳಿದ್ರು. ಯುದ್ಧದಿಂದಾಗಿ ಪೆಟ್ರೋಲ್ ಮತ್ತು ರಸಗೊಬ್ಬರಗಳ ಬೆಲೆಗಳು ಬಹಳಷ್ಟು ಹೆಚ್ಚಾಗಿವೆ ಅಂತ ಹೇಳಿದ ಅವರು, ನಾವು ಕೊರೋನಾ ಸಮಯದಲ್ಲಿ ಮನೆಯಿಂದ ಕೆಲಸ, ವರ್ಚುವಲ್ ಸಭೆಗಳು, ವಿಡಿಯೋ ಕಾನ್ಫರೆನ್ಸ್ ಮತ್ತು ಇತರ ಹಲವು ವಿಧಾನಗಳನ್ನು ಅಳವಡಿಸಿಕೊಂಡಿದ್ದೇವೆ. ನಾವು ಅದಕ್ಕೆ ಒಗ್ಗಿಕೊಂಡಿದ್ದೇವೆ. ಆ ವಿಧಾನಗಳನ್ನ ಪುನರಾರಂಭ ಮಾಡುವುದು ಇಂದಿನ ಅಗತ್ಯವಾಗಿದೆ ಅಂತ ಹೇಳಿದ್ರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ವಿದೇಶಿ ವಿನಿಮಯವನ್ನ ಉಳಿಸುವ ಅಗತ್ಯವನ್ನ ಒತ್ತಿ ಹೇಳಿದಂತ ಮೋದಿ, ವಿದೇಶಿ ಭೇಟಿಗಳನ್ನು 1 ವರ್ಷದವರೆಗೆ ಮುಂದೂಡುವಂತೆ ಕರೆಯನ್ನ ಕೊಟ್ಟರು. ನಾವು ಯಾವುದೇ ರೀತಿಯಿಂದಲೂ ವಿದೇಶಿ ವಿನಿಮಯವನ್ನ ಉಳಿಸಬೇಕು ಅಂತ ಅವರು ಹೇಳಿದ್ರು. ಏನಾಗ್ತಾ ಇದೆ, ಪತ್ತೂರಿಂದೇನೋ ತರದಿತ್ತು, ಸೇತುವೆ ಒಡೆದೋಗ್ಬಿಡೈತೆ, ಬಳಸ್ಕೊಂಡು 20 ಕಿಲೋಮೀಟರ್ ಬರಬೇಕು ಅಂತಂದ್ರೆ ತರಕ್ಕಾಗಲ್ಲ ಅಂದಾಗ ಏನಾಗುತ್ತೆ, ಅದರ ಬೆಲೆ ಜಾಸ್ತಿ ಆಗತ್ತೆ. 20 ರೂಪಾಯಿ ಸಿಗೋದು 60 ರೂಪಾಯಿ ಆಗತ್ತೆ. ಈ ಟೈಮಲ್ಲಿ ಹೊರೆ ಆಗುತ್ತೆ. ಸೇಮ್ ಕತೆ ನಮ್ಗೆ ಪೆಟ್ರೋಲಿಯಂ ಉತ್ಪನ್ನಗಳು ಬರಕ್ ಆಗ್ತಲ್ಲ, ಬಿಕಾಸ್ ಆಫ್ ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ಯುದ್ಧ. ರಸಗೊಬ್ಬರಗಳು ಕೂಡ ಬರ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಗೋಲ್ಡ್, ಈಗ ನಮ್ಮಲ್ಲಿರೋ ದುಡ್ಡು ಈ ಟೈಮಲ್ಲಿ ಕಡಿಮೆ, ಇದನ್ನ ನಾವ್ ಈಗ್ಲೂ ಕಷ್ಟ ಕಾಲದಲ್ಲಿ ಕೊಟ್ಟು ಚಿನ್ನಗಿನ್ನ ಖರೀದಿ ಮಾಡಿದ್ರೆ ಸಮಸ್ಯೆ ಆಗತ್ತೆ ಅನ್ನೋ ಆಂಗಲ್ ರಿಕ್ವೆಸ್ಟ್ ಮಾಡ್ತಾರ. ನೋ ಆರ್ಡರ್. ನರೇಂದ್ರ ಮೋದಿ ಆದೇಶ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ತಾರೆ. ಕಡಿಮೆ ಬಳಸಿ ಪೆಟ್ರೋಲ್ ಗಿಟ್ರೋಲ್ ಎಲ್ಲ, ಒಟ್ಟೊಟ್ಟಿಗೆ ಓಡಾಡಿ, ಒಬ್ಬೊಬ್ಬರೇ ಕಾರಲ್ಲಿ ಶೋಕಿ ಮಾಡ್ಕೊಂಡು ಓಡಾಡಬೇಡಿ, ಕಡಿಮೆ ಬಳಸಿ ಅಂತ ಹೇಳ್ತಾರೆ. ನಮ್ ದುಡ್ಡು ನಮ್ಮನೆ ಬರ ನಾವು ಮಾಡ್ತೀವಿ ಅಂತಂದ್ರೆ ಮಾಡ್ಬೋದು. ರಿಕ್ವೆಸ್ಟ್, ನಾಟ್ ಆದೇಶ ಅಲ್ಲ. ಇದನ್ನ ಅವ್ರು ಮಾಡಿದ್ದಾರೆ. ಇನ್ನು ವಿದೇಶಕ್ಕೆ ಹೋಗ್ಬೇಕಾದ್ರೆ ನಮ್ದಿರೋ 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ನೋಟಲ್ಲಿ ವರ್ಕೌಟ್ ಆಗಲ್ಲ. ನಾವಾಗ ಡಾಲರ್ ಅನ್ನ ಖರೀದಿ ಮಾಡ್ಕೋಬೇಕಾಗತ್ತೆ. ಈಗ $1ಗೆ 90 ರೂಪಾಯಿ, 95 ರೂಪಾಯಿ ಮೇಲೆ ಹೋಗೈತೆ. ಒಂದ್ $10 ಅಲ್ಲಿ 1000 ರೂಪಾಯಿ ಆಯ್ತು ಹತ್ತತ್ರ. ನಮ್ಗೆ $100ಗೆ 10,000 ರೂಪಾಯಿ, 99.5 10,000 ರೂಪಾಯಿ. $1,000ಗೆ 95,000 ರೂಪಾಯಿ. ನಾವ್ ಅದನ್ನ ಕೊಟ್ಟು ಅದನ್ನ ಖರೀದಿ ಮಾಡಿ ಅದ್ರಲ್ಲಿ ಖರ್ಚು ಮಾಡ್ಬೇಕಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ 1 ವರ್ಷ ಅನ್ನೋ ಮಾತನ್ನ ಮಾಸಾಗಿ ಅಪೀಲ್ ಮಾಡಿದ್ದಾರೆ. 140 ಕೋಟಿ ಜನ ಹತ್ರ ಅವಾಯ್ಡ್ ಮಾಡಕ್ ಶುರು ಆಗ್ಬಿಟ್ರೆ ಏನಾಗುತ್ತೆ, ಉದಾಹರಣೆಗೆ ನಾನು ಇವತ್ತು 2 ಲೀಟರ್ ಪೆಟ್ರೋಲ್ ನನ್ನ ಕಾರ್ ಖರ್ಚಾಗುತ್ತೆ ಅನ್ನೋ ಜಾಗಕ್ಕೆ 1 ಲೀಟರ್ ಖರ್ಚಾದ್ರೆ ಅಂದ್ರೆ 50% ನಾವು ಸೇವ್ ಮಾಡಿದಾಗ ಏನಾಗುತ್ತೆ, ದೊಡ್ಡ ಮಟ್ಟಿಗಿನ ಡಿಮ್ಯಾಂಡ್ ನಾವು ಕಡಿಮೆ ಆಗುತ್ತಾಗ. ಸೊ ಆ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಅವರದ್ದು ದೇಶದ ಹಿತದೃಷ್ಟಿಯಿಂದ ಹಾಗೆ ಹೀಗೆ ಅಂತ ಹೇಳ್ತಾವ್ರೆ. ಇದಕ್ಕೆ ನಮ್ ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ? ನಮ್ ರಾಹುಲ್ ಗಾಂಧಿ ಅಪೋಸಿಷನ್ ಪಾರ್ಟಿ ಅವ್ರು ನಮ್ಮವರೇ ಅಲ್ವೇ, ಕೇಳ್ಬೇಕು. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ತೈಲ, ಅನಿಲ ಮತ್ತು ಚಿನ್ನದಂತಹ ಸರಕುಗಳನ್ನ ಜಾಣ್ಮೆಯಿಂದ ಬಳಸಿ, ನಿಲ್ಸಿ ಅಂತ ಇಲ್ಲ, ಬಳಸಿ, ಸಂಯಮದಿಂದ ಬಳಸಿ ಅಂತ ಏನು ನರೇಂದ್ರ ಮೋದಿ ಅವರು ಹೇಳಿದ್ರು. ಈ ಮನವಿ ವಿರುದ್ಧ ಈಗ ರಾಹುಲ್ ಗಾಂಧಿ ರೋಚಕೆತ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ, ಚಿನ್ನ ಖರೀದಿ ನಿಲ್ಸಿ, ವಿದೇಶಿ ಪ್ರವಾಸ ನಿಲ್ಸಿ ಅಂತ ಮೋದಿ ಮನವಿ ಮಾಡಿದ್ರು. ಈ ಮನವಿಯನ್ನ ಕಾಂಗ್ರೆಸ್ ನಾಯಕ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತೀವ್ರವಾಗಿ ಟೀಕಿಸಿದ್ದಾರೆ. ಪ್ರಧಾನಿ ಮೋದಿಯ ಮನವಿಯನ್ನ ಟೀಕಿಸಿದ ರಾಹುಲ್ ಗಾಂಧಿ, ದೇಶ ಕಳೆದ 12 ವರ್ಷಗಳಲ್ಲಿ ಜನರಿಗೆ ಏನ್ ಖರೀದಿಸಬೇಕು, ಏನು ಖರೀದಿಸಬಾರದು, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬಾರ್ದು ಅಂತ ಹೇಳುವ ಮಟ್ಟಕ್ಕೆ ಇಳಿದಿದೆ. ಇದು ಸರ್ಕಾರದ ನೀತಿಗಳ ವೈಫಲ್ಯದ ಸ್ಪಷ್ಟ ಸಾಕ್ಷಿ ಅಂತ ಗುಡುಗಿದ್ದಾರೆ. ರಾಹುಲ್ ಗಾಂಧಿ ಸೋಮವಾರ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಿನ್ನೆ ಪ್ರಧಾನಿ ಮೋದಿ ಸಾರ್ವಜನಿಕರಿಂದ ತ್ಯಾಗಗಳನ್ನ ಕೋರಿದ್ದಾರೆ. ಚಿನ್ನ ಖರೀದಿಸಬೇಡಿ, ವಿದೇಶಕ್ಕೆ ಹೋಗ್ಬೇಡಿ, ಕಡಿಮೆ ಪೆಟ್ರೋಲ್ ಬಳಸಿ, ರಸಗೊಬ್ಬರ ಮತ್ತು ಅಡಿಗೆ ಎಣ್ಣೆಯನ್ನು ಕಡಿಮೆ ಮಾಡಿ, ಮೆಟ್ರೋದಲ್ಲಿ ಪ್ರಯಾಣಿಸಿ, ಮನೆಯಿಂದಲೇ ಕೆಲಸ ಮಾಡಿ, ಇವು ಇವರ ಧರ್ಮೋಪದೇಶಗಳಲ್ಲ, ಅವರ ಆಡಳಿತ ವೈಫಲ್ಯದ ಸಾಕ್ಷಿ ಅಂತ ವ್ಯಂಗ್ಯವಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಇದಕ್ಕಿಂತ ನಾವು ಅಧಿಕಾರದಲ್ಲಿ ಇದ್ರೆ ಏನ್ ಮಾಡ್ತಿದ್ವಿ? ಸಮುದ್ರದ ನೀರನ್ನೇನ ಪೆಟ್ರೋಲ್ ಮಾಡ್ತಿದ್ರ? ಲೈಕ್ ಆಲ್ಟರ್ನೇಟಿವ್ ಏನ್ ಮಾಡ್ತಿದ್ರಿ? ಭಾರತದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರೆ ಇರಾನು ಆರಾಮ ಪೈಪ್ ಲೈನ್ ಮಾಡ್ಬಿಟ್ಟು ನೀವೇನ ಪೆಟ್ರೋಲ್ ಕೊಡ್ತಿದ್ರ ನಮ್ಗೆ? ಲೈಕ್ ರಾಜಕಾರಣ. ಈಗ ಇರೋ ಸಂಸತ್ತನ್ನ ಒಡೆದ್ಬಿಟ್ಟು ಶೆಡ್ ಅಲ್ಲಿ ಏನಾರ ಸಂಸತ್ ನಡೆಸ್ತಾ ಇದ್ರೆ, ಎಲ್ಲಾ ರೋಡ್ನ ಕಿತ್ಬಿಟ್ಟು ಬಗದ್ಬಿಟ್ಟು ಹಾಳು ಮಾಡ್ಕೊಂಡು ಹೋಗ್ತಾರೆ.
ಈ ಇಂಪ್ಯಾಕ್ಟ್ ಯಾವ ಕಾರಣಕ್ಕೆ ಆಗ್ತದೆ? ಕಾಲ್ ಕೆರ್ಕಂಡ ಏನಾರು ಇಂಡಿಯಾ ಹೋಗ್ಬಿಟ್ಟು ಇರಾನ್ ಮೇಲೆ ಯುದ್ಧ ಮಾಡಿದ್ಯಾ? ಎಲ್ಲಾ ಸನ್ನಿವೇಶದಲ್ಲೂ ವಿರೋಧ ಪಕ್ಷವಾಗಿ ವಿರೋಧ ಮಾಡದೆ ಕೆಲಸ ಅಲ್ಲ. ನೀವು ಅಧಿಕಾರದಲ್ಲಿ ಏನ್ ಮಾಡ್ತಿದ್ರಿ? ಕಮಾನ್ ಟೆಲ್ ಮಿ ರಾಹುಲ್ ಗಾಂಧಿ ಅವರೇ. ಇರಾನ್ ಮೇಲೆ ಅಮೆರಿಕ ಈ ಸಲ ಯುದ್ಧ ಮಾಡಿದಾಗ, ಈ ತರದ ಅಡಚಣೆಗಳಾದಾಗ ರಾಹುಲ್ ಗಾಂಧಿ ಏನ್ ಮಾಡ್ತಿದ್ರು? 12 ವರ್ಷದಿಂದ ಹೇಳ್ತಿದ್ರಿ ಆ ವೈಫಲ್ಯಗಳು ತಗೊಂಡು ಮಾತಾಡಿ. ಬಟ್ ಈ ಸನ್ನಿವೇಶ, ಸದ್ಯಕ್ಕೆ ಬಂದಿರೋ ಸನ್ನಿವೇಶದ ಬಗ್ಗೆ ಏನ್ ಮಾತಾಡ್ತೀರಿ? ಆದೇಶ ಆರ್ಡರ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ತಾವ್ರೆ. ನಾಳೆಯಿಂದ ಎಲ್ಲ ಬಂದ್ ಅಂತ ಇಂದಿರಾ ಗಾಂಧಿ ಅವ್ರು ಮಾಡಿದಾಗ ಸರ್ವಾಧಿಕಾರಿ ಧೋರಣೆ ಟೈಪ್ ಏನ್ ಮಾಡ್ದಂಗಿಲ್ಲ. ರಿಕ್ವೆಸ್ಟ್ ಕಡಿಮೆ ಬಳಸಿ, ಬಸ್ಸಲ್ಲಿ ಓಡಾಡಿ, ಟ್ರೈಲಲ್ಲಿ ಓಡಾಡಿ, ಚಿನ್ನ ಕಡಿಮೆ ಖರೀದಿ ಮಾಡಿ ಅಂತ ಹೇಳ್ತಾವ್ರೆ. ನೀವು ಅಧಿಕಾರದಲ್ಲಿದ್ದಿದ್ರೆ ಏನ್ ಮಾಡ್ತೀರಿ? ಅದನ್ನ ಜನ ಕೇಳಿ. ಆಗ ಅನ್ಕೋತಾರೆ ಬುದ್ಧಿವಂತ ರಾಹುಲ್ ಗಾಂಧಿ ಅವರಪ್ಪ, ರಾಹುಲ್ ಗಾಂಧಿ ಹಿಂಗ್ ಮಾಡಾರಂತೆ, ಈ ಮೋದಿ ಮಾಡಕ್ ಗೊತ್ತಾಯಿಲ್ಲ, ನೆಕ್ಸ್ಟ್ ಚೇಂಜ್ ಮಾಡೋಣ ಅಂತ ಮಾಡ್ತಾರೆ. ಹಾಗಾಗಿ ಬರೀ ವಿರೋಧ ಮಾಡದೆ ವಿರೋಧ ಪಕ್ಷದ ಕೆಲಸ ಅಲ್ಲ. ಐಡಿಯಾಗಳಿದ್ರೆ ಕೊಡಿ, ಏನಾಗತ್ತೆ ಅಂತ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ನೀಡಿದ ಮಹತ್ವದ ಹೇಳಿಕೆಯು ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿದೆ. ಪ್ರಧಾನಿಯವರ ಮಾತಿನ ಬೆನ್ನಲ್ಲೇ ಜ್ಯುವೆಲರಿ ಕ್ಷೇತ್ರದ ಪ್ರಮುಖ ಕಂಪನಿಗಳ ಷೇರುಗಳು ಇಂದು ಬೆಳಿಗ್ಗೆ ವಹಿವಾಟು ಆರಂಭವಾಗ್ತಿದ್ದಂತೆಯೇ ಭಾರಿ ಕುಸಿತ ಕಂಡಿವೆ. ಟೈಟಾನ್, ಕಲ್ಯಾಣ್ ಜ್ಯುವೆಲರ್ಸ್, ಹೀಗೆ ಇದೆಲ್ಲದರ ಇದು ಮಾರುಕಟ್ಟೆಯಲ್ಲೆಲ್ಲ ಕುಸಿತ ಆಗಿದೆ. ಸೆಸ್ ಗೋಲ್ಡ್ ಮತ್ತು ಗೋಲ್ಡಿಯಂ ಇಂಟರ್ನ್ಯಾಷನಲ್ ಅಂತಹ ದೈತ್ಯ ಕಂಪನಿಗಳ ಷೇರುಗಳು ಮಕಾಡೆ ಮಲಗಿವೆ. ಏನಾಗುತ್ತೆ? ನೀವ್ಯಾರು ಖರೀದಿ ಮಾಡಬೇಡಿ ಅಂದ್ರೆ ಅವ್ರು ಇಷ್ಟು ವ್ಯಾಪಾರ ಆಗುತ್ತೆ, ಹಿಂಗ್ ಲಾಭ ಬರುತ್ತೆ ಅಂತ ಅದ್ರ ಮೇಲೆ ಜನ ಹೂಡಿಕೆ ಮಾಡ್ತಿರ್ತಾರೆ. ಶೇರ್ ವ್ಯಾಲ್ಯೂ ರೈಸ್ ಆಗಿರುತ್ತೆ. ಖರೀದಿನೇ ಮಾಡಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಹೇಳಿಕೆ ಕೊಟ್ಟಾಗ ಏನಾಗುತ್ತೆ? ಆ ರಿಲೇಟೆಡ್ ಶೇರ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ. ಸೊ ಅದೀಗ ಆಗ್ತಾ ಇದೆ. ಚಿನ್ನ ನಮ್ಮಲ್ಲೇ ಉತ್ಪಾದನೆ ಆಗಿರೋ ತಗೊಳ್ಳಿ ಏನಾರು, ಅದು ಚಿನ್ನವನ್ನ ನಾವು ಆಮದು ಮಾಡ್ಕೋತಾ ಇದೀವಿ, ಇಂಧನಗಳನ್ನ ನಾವು ಆಮದು ಮಾಡ್ಕೋತಾ ಇದೀವಿ. ನಮ್ಮಲ್ಲಿ ದುಡಿಮೆ ಆದಂತ ನಾವು ದುಡ್ಡು ತಗೊಂಡ ವಿದೇಶಕ್ಕೆ ಖರ್ಚು ಮಾಡಕ್ ಹೋದಾಗ ಆ ಕರೆನ್ಸಿ ನಾವು ಖರ್ಚು ಮಾಡ್ಬೇಕಾಗತ್ತೆ. ಸೊ ಇವೆಲ್ಲ ಲೆಕ್ಕಾಚಾರ. ಮತ್ತೆ ರಸಗೊಬ್ಬರವನ್ನು ನಾವು ಬೇರೆ ದೇಶಗಳಿಂದ ತರಿಸ್ಕೋಬೇಕು, ಸಾವಯವ ಮಾಡಿ ಅಂತ ಹೇಳ್ತಾ ಇದಾರೆ. ಅದನ್ನ ಬಿಟ್ಟು ಯಾವ್ದಾರ ಬೇರೆ ಇವರ ತುಗ್ಲಕ್ ದರ್ಬಾರ್ ರೀತಿ ಏನಾರ ಆಟ ಆಡಿದ್ರೆ ಅಗ್ರಿ. ಕರೆಕ್ಟ್ ರಾಹುಲ್ ಗಾಂಧಿ ಅವರು ಹೇಳೋದು. ದೇಶ ಸಂದಿಗ್ಧ ಸನ್ನಿವೇಶದಲ್ಲಿ ಇರ್ಬೇಕಾದ್ರೆ, ಬೇರೆ ದೇಶಗಳ ಕಿತ್ತಾಟದ ಕಾರಣ ನಮ್ಗೆ ಸಮಸ್ಯೆ ಆಗ್ಬೇಕಾದ್ರೆ ಆ ಟೈಮಲ್ಲೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಳ್ಳೋದು ಅವಶ್ಯಕತೆ ಇದೆ. ಪೆಟ್ರೋಲ್ ತರಕ್ ಬಹಳ ಟ್ರೈ ಮಾಡಿದ್ರು, ಫ್ಯೂಯಲ್ ತರಕ್ ಒದ್ದಾಟ ಇದೆ. ಸೊಲ್ಯೂಷನ್ಸ್ ಬೇಕು. ನಿಮ್ ಸಮರ ಯಾವನಿಗೆ ಬೇಕು? ನಿಮ್ ಕಿತ್ತಾಟ ಯಾರಿಗ್ ಬೇಕು? ಮೋದಿ ಕರೆಕ್ಟ್ ಆಗಿ ಆಡಳಿತ ನಡೆಸ್ತಾ ಇಲ್ಲ ಅಂದ್ರೆ ಯಾಕೆ ಮತ್ತೆ ವೆಸ್ಟ್ ಬೆಂಗಾಲ್ ಅವ್ರು ಗೆಲ್ಸಾರ ಅವ್ರನ್ನ? ಈಗ ಈ ಸಾರಿ ಅಸ್ಸಾಂ ಅಲ್ಲಿ ಗೆಲ್ಸಾರ. ಹಾಗಾಗಿ ರಾಜಕಾರಣ ತರ ಮಾಡೋದಾಗತ್ತೆ. ವಿಜಯ್ ರಾಜಕಾರಣ ಬೇರೆ ತರ. ಹಾಗಾಗಿ ರಾಹುಲ್ ಗಾಂಧಿ ಅವರು ವಿರೋಧ ಮಾಡಕ್ ಮುಂಚಿತವಾಗಿ ಅದ್ರ ಐಡಿಯಾ ಏನಾರ ಕೊಟ್ಟಿರೋ ಚೆನ್ನಾಗಿರುತ್ತೆ. ನಾನು ಪ್ರಧಾನಿ ಆಗಿದ್ದರೆ ಏನ್ ಮಾಡ್ತಿದ್ದೆ ಈ ಟೈಮಲ್ಲಿ ಅಂತ ಹೇಳ್ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.